ಆ ಗ್ಯಾರಂಟಿ ಒಂದು ಇಟ್ಕೋಪ ನಿಂದ ಆತೇನಪ್ಪ ಗ್ಯಾರಂಟಿ ಮೊದಲೇದ ಜೀವನದ ಜೊತೆಗೆ ನಿತ್ಯದ ಬದುಕಿನ ಜೊತೆಗೆ ಚೆಲ್ಲಾಟವಾಡ್ತಾ ಇದ್ದಾರೆ ಅಂತ ಅನ್ಲಿಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ 48 ಐಟಮ್ಗಳ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಇದು ಈಗ ಮುದ್ರಾಂಕದ 49ನೇದು. ಒಂದು ಅಂದಾಜಿನ ಮಟ್ಟಿಗೆ 1 ಲಕ್ಷ ಕೋಟಿ ರೂಪಾಯಿಗಿಂತ ಜಾಸ್ತಿ ಇವರು ಗಳಿಸ್ತಾರೆ ಅದರಿಂದ. ಆದ್ರೆ ಜನರಿಗೆ ಕೊಡ್ತಾ ಇರುವಂತಹದ್ದು ಅನ್ನಭಾಗ್ಯ ಕೊಟ್ಟಿಲ್ಲ. ಇವರು ಮಾನ ಮರ್ಯಾದೆ ಇದ್ರ ಸ್ವಲ್ಪ ಆದ್ರೂ ರಾಜಕಾರಣದಾಗ ಒಂದು ಸಭ್ಯತೆ ಸೆನ್ಸಿಬಿಲಿಟಿ ಇದ್ರ ಅವರು ಅನ್ನಭಾಗ್ಯ ಅನ್ನುವಂಥದ್ದನ್ನ ತಮ್ಮ ಅಡ್ವರ್ಟೈಸ್ಮೆಂಟ್ ಅಂತ ತೆಗಿಬೇಕು. ಅನ್ನಭಾಗ್ಯದ ಅಕ್ಕಿ ಕೊಡ್ತಾ ಇರೋರು ನಾನು ಅದರ ಮಂತ್ರಿ. ಇವ್ರಿಗೆ ನಿಮ್ಮ 5 ಕೆಜಿ ಕೊಡ್ಲಿಕ್ಕೆ 5 ಕೆಜಿಯಲ್ಲಿ ಆಕ್ಚುಲಿ 10 ಕೆಜಿ ಆದ್ರೂ 5 ಕೆಜಿ ಕೊಡ್ಲಿಕ್ಕೆ 22.5 ರೂಪಾಯಿದಾಗ ಮೊದಲ 34 ರೂಪಾಯಿ ಕೊಡಂತ ಇವರ ಕೇಳಿದ್ರು ರಾಜ್ಯ ಸರ್ಕಾರದವ್ರು. ನಾವು ಅದನ್ನ 28 ಮಾಡಿದ್ವಿ. ಆನಂತರ ಈಗ 22 ಮಾಡಿ ಕೊಡ್ತೀನಿ ತಗೊಂಡೋಗಂತ ಹೇಳಿದ್ ನಾನು ಮುನಿಯಪ್ಪನವ್ರಿಗೆ. ಇವತ್ತಿನ ತನಕ ಅವ್ರು ಖರೀದಿ ಆರ್ಡರ್ ಕೊಟ್ಟಿಲ್ಲ, ಜನಕ್ಕೆ ಕೊಡ್ತಾ ಇಲ್ಲ. ಆದ್ರೆ ಅನ್ನ ಭಾಗ್ಯದ ಬೋರ್ಡ್ ಬರ್ಕೋತಾರೆ, ನಾಚಿಕೆ ಬರೋದಿಲ್ಲ ಇವ್ರಿಗೆ. ಮತ್ತು ಅದೇನ್ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ರಸೀಟ್ ಕೊಡ್ಬೇಕಲ್ಲ, ರಸೀಟ್ ಕೊಡೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಜನಕ್ಕೆ ಗೊತ್ತಾಗಬಾರದು ಅಂತ ಹೇಳಿ SMS ಕಳಿಸ್ಬೇಕಂತದ. ಯಾಕಂದ್ರೆ ಈಗ ಸಪೋಸ್ ನಿಮ್ ಮನೆಗೆ ರೇಷನ್ ನಿಮ್ಮ ಹೆಸರಲ್ಲಿ ರೇಷನ್ ಬೇರೆದವ್ರು ತಗೊಂಡ್ರೆ ನಿಮ್ಗೆ ಗೊತ್ತಾಗಬೇಕು ಅಂತ ನಿಮ್ದು ರಿಜಿಸ್ಟರ್ಡ್ ಇನ್ ನಂಬರ್ ಅದ. ಅದಕ್ಕೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಿಂದ, ಕೇಂದ್ರ ಸರ್ಕಾರದ ಯೋಜನೆಯಿಂದ ನಿಮ್ಗ 5 ಕೆಜಿ ಅಕ್ಕಿ ಅಥವಾ 5 ಕೆಜಿ ಅಕ್ಕಿ 1 ಕೆಜಿ ಗೋಧಿ ಹಿಂಗ್ ಕೊಟ್ಟಿದೀವಿ ಅನ್ನೋದು ಮೆಸೇಜ್ ಕಳಿಸ್ಬೇಕು. ಆ ಮೆಸೇಜ್ ಕಳಿಸೋದಿಲ್ಲ, ಯಾಕಂದ್ರೆ ಅದು ಪ್ರಧಾನಮಂತ್ರಿ ಒಂದು ಗೊತ್ತಾಗ್ತದೆ ಅಂತ ಹೇಳಿ. ಅಕ್ಕಿ ನಾವು ಕೊಡೋದು ತಮ್ಮ ಹೆಸರಲ್ಲಿ ಕೊಡ್ತಾ ಇರಿದೀವ್ರಿ. ಒಂದು ಪುಕಟ್ ಬಸ್ನಾಗ ಅಡ್ಡಾಡುದು, ಅದು ಯಾಕಂದ್ರೆ ಬಸ್ನಾಗ ಹತ್ತಿದ್ಮೇಲೆ ಜನ ಒದಿತಾರ ದುಡ್ಡು ಕೊಡುದಿಲ್ಲ ಅಂತ ಹೇಳಿ ಅದು ಇಮಿಡಿಯೇಟ್ ಆಗೋದು. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ. ಅದು ನಿರುದ್ಯೋಗಿ ಯುವಕರಿಗಂತೂ ಯಾರಿಗೆ ಕೊಟ್ಟೇ ಇಲ್ಲ. ನೀವು ಸರ್ವೆ ಮಾಡ್ರಿ, ಫ್ಯಾಕ್ಟ್ ಚೆಕ್ ಮಾಡ್ರಿ. ನಿರುದ್ಯೋಗಿ ಜನಕ್ಕೆ ಎಲ್ಲೂ ಬಂದಿಲ್ಲ. ಎಲ್ಲೋ 4-5 ಜನಕ್ಕೆ ಬಂದಿದ್ರೆ ಬಹಳ. ಆದ್ರೆ ಕಳ್ಳತನ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ರೇಟ್ ಜಾಸ್ತಿ ಮಾಡ್ಯಾರ. ಯಾವ್ದು ರೇಟ್ ಉಳಿಸಿಲ್ಲ ಇವ್ರು. ತಮ್ಮ ಕೈಯಾಗ ಏನದ, ಇವತ್ತು ಕಮರ್ಷಿಯಲ್ ಟ್ಯಾಕ್ಸ್ ಅಥವಾ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದ್ರ ಎಲ್ಲಾ ರೇಟ್ಗಳು ಜಾಸ್ತಿ ಮಾಡೋರು. ಇವ್ರ ಕೈಯಾಗ ಇವತ್ತು ಕಮ್ಮಿ ಅದ GST ಕಾರಣದಿಂದ ಜನ ಬಚಾವಾಗ್ಯಾರ, ಉಳಿದಾರ. ಹಾಗಾಗಿ ಮತ್ತೆ ಇದ್ರ ಜೊತೆಗೆ ಭ್ರಷ್ಟಾಚಾರ, ತಹಶೀಲ್ದಾರ್ ಕಚೇರಿ, ಪೊಲೀಸ್ ಸ್ಟೇಷನ್ಗಳು. ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ರಿ, ಡೈಲಿ ಜನರು ಕೆಲಸ ಇರುದಿಲ್ಲ. ತಹಶೀಲ್ದಾರ್ ಕಚೇರಿ, ಸಬ್ ರಿಜಿಸ್ಟರ್ ಕಚೇರಿ, RTO ಕಚೇರಿ, ಇಲ್ಲಿ ಎಲ್ಲೂ ಸಹಿತ ಒಂದೇ ಒಂದ್ ಕಡೆ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಆಗುದಿಲ್ಲ. ಮತ್ತು ಅಕ್ದಮ್ ಓಪನ್ ಭ್ರಷ್ಟಾಚಾರ. ನೀವು ನಿಮ್ ಕ್ಯಾಮರಾ ಬಿಟ್ಟು ನೀವೇ ಹೋಗ್ರೆ ವೇಷ ಮರೆಸ್ಕೊಂಡು ನಿಮ್ದೊಂದು ಸರಳ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬರ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಏಜೆಂಟರ್ ಬೇಕಾ? ಮತ್ತು ಮೊದಲಾದ್ರೆ ಒಂದ್ ಸ್ವಲ್ಪ ಲೋಕಾಯುಕ್ತ ಅದು ಇದು ಹೆದರ್ತಿದ್, ಏನೂ ಹೆದರಿಕಿಲ್ಲ ಈಗ. ಏಕ್ದಮ್ ಬಿಂದಾಸ್. ಯಾಕಂದ್ರೆ ಮೇಲ್ನವ್ರು ಕೊಡ್ಬೇಕಂತ ಹೇಳ್ತಾರ. ಒಂದ್ ಕಡೆ ಭ್ರಷ್ಟಾಚಾರದಿಂದ ಜನ ರೋಸಿ ಹೋಗಿದ್ದಾರೆ ಕರ್ನಾಟಕದೊಳಗ, ಇನ್ನೊಂದು ಕಡೆ ಈ ರೀತಿಯ ಬೆಲೆ ಏರಿಕೆ. ಇದನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಮಾನ ಮರ್ಯಾದೆ ನಾಚಿಕೆ ಇದ್ರ ಇದನ್ನ ತಕ್ಷಣ ವಿತ್ಡ್ರಾ ಮಾಡ್ಬೇಕು. ನಾಳೆ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ಧರ್ಮಸ್ಥಳದಲ್ಲಿ ಇವರೇನು ಇಲ್ಲಿವರೆಗೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದ ಒತ್ತಾಸೆಯಿಂದ ಇಲ್ಲದ ಒಂದು ಪ್ರಕರಣವನ್ನು ಹುಡುಕಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನ ಕಮ್ಮಿ ಮಾಡಿ. ಯಾಕಂದ್ರ ವಿಶೇಷವಾಗಿ ದೇಶದಲ್ಲಿಯೂ ಆಯ್ತು ಮತ್ತು ದಕ್ಷಿಣ ಕನ್ನಡದಲ್ಲಿ, ಮಂಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಇವ್ರಿಗೇನು ಮಾಡೋಕ್ಕಾಗಿಲ್ಲ. ಏನಾದ್ರೂ ಅಲ್ಲೇ ಎಲ್ಲಾ ಸಂದರ್ಭದಲ್ಲಿಯೂ ಹಿಂದುತ್ವದ ಪರವಾದ ವಾತಾವರಣ ಇರುವುದರಿಂದ ಅವ್ರಿಗೇನು ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ಈ ಶ್ರದ್ಧಾ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ರ ಜನರ ಶ್ರದ್ಧೆ ಕಮ್ಮಿ ಆದ್ರೆ ನಮ್ಮ ಕಡೆ ಬರಬಹುದು ಅನ್ನುವಂತ ಒಂದು ಧೂರ್ತ ವಿಚಾರದಿಂದ ಈ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ. ಇದು ಬಹಳ ದೌರ್ಭಾಗ್ಯದ ಸಂಗತಿ. ತಮ್ಮಂತಾವು ಅತ್ಯಂತ ದೇಶದ ಅತ್ಯಂತ ಪುರಾತನ ಪಾರ್ಟಿ ಅಂತ ಕರ್ಕೊಳ್ಳೋರು ಈ ನೆಹರು ಗಾಂಧಿ ಫ್ಯಾಮಿಲಿ ಬರೋಕ್ಕಿಂತ ಮೊದಲ
ಬಹಳಷ್ಟು ರಾಷ್ಟ್ರೀಯವಾದಿಗಳು ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿಯೊಳಗಿದ್ದಂತ ಹೆಸರಿನೊಳಗಿರುವಂತಹ ಪಾರ್ಟಿ ಇವತ್ತು ದೇಶದ ಅಸ್ಮಿತೆಯ ಬಗ್ಗೆ ಈ ರೀತಿಯಾದಂತ ಒಂದು ಆಟವನ್ನು ಆಡ್ತಾ ಇರುವುದನ್ನ ನಾನು ಅತ್ಯುಗ್ರವಾಗಿ ಖಂಡಿಸ್ತೀನಿ. ಅದನ್ನು ಖಂಡಿಸ್ಲಿಕ್ಕೆ ನಾನು ಕೂಡ ನಾಳೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ಮೌವಾ ಮೈತ್ರಾ ಸನ್ಮಾನ್ಯ ಅಮಿತ್ ಶಾ ಅವರ ವಿರುದ್ಧವಾಗಿ, ಅದರ ಜೊತೆಗೆ ಕಾಂಗ್ರೆಸ್ಸಿನ ಒಂದು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಯಿಯ ವಿರುದ್ಧವಾಗಿ ಮಾಡಿದಂತ ಏನು ಅಶ್ಲೀಲವಾದಂತಹ ಪದವನ್ನ ಬಳಸಿ ಏನ ಮಾತನಾಡಿದ್ದಾರೆ. ಇದು ಅವರ ಮಟ್ಟವನ್ನು ತೋರಿಸ್ತದ. ಸೋಲಿನ ಹತಾಶೆಯಿಂದಾಗಿ ಈ ರೀತಿ ಅವರು ಮಾತನಾಡ್ತಾ ಇದ್ದಾರೆ. ಒಂದ್ ಕಡೆ ಹೇಳ್ತಾರ ತಲೆ ಕಡಿಬೇಕು ಅಮಿತ್ ಶಾ ಅವ್ರದಂತ, ಇನ್ನೊಂದ್ ಕಡೆ ಹೇಳ್ತಾರ ಇವರು ಅಲ್ಲಿ ಮೋದಿ ಅವರ ತಾಯಿ ಬಗ್ಗೆ ಮಾತಾಡ್ತಾರೆ, ಸ್ವರ್ಗಸ್ಥರಾದ ತಾಯಿಯ ಬಗ್ಗೆ. ಅಂದ್ರೆ ಎಷ್ಟು ಕೀಳು ಮಟ್ಟಕ್ಕೆ ಇಳಿದಾರೆ ಇವರು ಅಂತ ಅನ್ನೋದು ಇದರಿಂದ ಅರ್ಥ ಆಗ್ತದ. ನೀವು ಏನೇ ಮಾಡಿದ್ರು ಸಹಿತ ಜನ ನಿಮ್ಮನ್ನ ನಂಬಲ್ಲ. ಯಾಕಂದ್ರೆ ನೀವೇನು ವೋಟ್ ಅಧಿಕಾರ ರ್ಯಾಲಿ ಅಂತ ಹೋಗ್ತಾ ಇದ್ದೀರಿ, ಅದು ದೇಶದೊಳಗ ಹುಬ್ಬಳ್ಳಿಯೊಳಗೆ ಸಹಿತವಾಗಿ ಏನು ಅಕ್ರಮ ನುಸುಳುಕೋರರು ಬಂದಿದ್ದಾರೆ. ಆ ಅಕ್ರಮ ನುಸುಳುಕೋರರು ನಮ್ಮ ದೇಶದ ಜನರ ರೇಷನ್, ನಮ್ಮ ದೇಶದ ಜನರಿಗೆ ಕೊಡ್ತಾ ಇರುವಂತಹ ಹಕ್ಕುಗಳು, ಆರ್ಥಿಕ ಹಕ್ಕುಗಳು, ಅದನ್ನ ಕಸಗೊಂಡು ದೇಶದಲ್ಲಿ ಒಂದು ಅರಾಜಕತೆ ಎಬ್ಬಿಸುವಂತಹ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ಒಂದು ಯುದ್ಧ ಇದು. ಅವರನ್ನು ರಕ್ಷಿಸ್ಲಿಕ್ಕೆ ಅವ್ರು ಓಟ್ ಅಧಿಕಾರ ಕೊಟ್ರೆ ಅವ್ರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅನ್ನುವಂತ ಕಾರಣಕ್ಕಾಗಿ ಈ ಓಟ್ ಬಚಾವ್ ಅನ್ನೋದಕ್ಕಿಂತ ಅವ್ರದ್ದು ಈ ಘುಸ್ಪೇಟೆ ಏನಿದ್ದಾರಲ್ಲ, ನುಸುಳುಕೋರನ್ನ ಬಚಾವ್ ಅನ್ನುವಂತ ಆಂದೋಲನ ಇವರು. ಬಿಜೆಪಿ ಜೆಡಿಎಸ್ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಪ್ರತ್ಯೇಕವಾಗಿ ನೀವು ಅಲೈನ್ಸ್ ನೋಡ್ರಿ, ಅಲೈನ್ಸ್ ಬೇರೆ ಬೇರೆ ಯಾವುದೇ ರಾಜ್ಯದಲ್ಲಿ ಆಯಾ ಪಕ್ಷಗಳು ಎಲ್ಲಿ ಅಸ್ತಿತ್ವದಲ್ಲಿ ಇರ್ತಾವ ಅವ್ರು ಪ್ರತ್ಯೇಕವಾಗಿ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಏನು ಬಹಳ ದೊಡ್ಡ ವಿಷಯ ಅಲ್ಲ ಅದು. ಮತ್ತು ಅಲ್ಲಿ ಹೋಗಿ ನಾವೊಂದು ಸಾಲಿಡಾರಿಟಿ ಎಕ್ಸ್ಪ್ರೆಸ್ ಮಾಡೋದು. ಹಿಂಗಾಗಿ ಒಂದ್ ದಿವಸ ಅವ್ರು ಹೋಗ್ತಾ ಇದ್ದಾರೆ, ಒಂದ್ ದಿವಸ ನಾವು ಹೋಗ್ತಾ ಇದ್ದೇವೆ. ಅದ್ರ ಬಗ್ಗೆ ಏನ್ ಬಹಳ ವಿಶೇಷ ಅರ್ಥ ಕಲ್ಪಿಸ್ಬೇಕು. ಈಗ ಜೆಡಿಎಸ್ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಧರ್ಮಸ್ಥಳದ ವಿಚಾರದಲ್ಲಿ. ಧರ್ಮಸ್ಥಳ ಪಾವಿತ್ರತೆ ಹಾಳು ಮಾಡಿದವ್ರು ಇವ್ರು, ಪಾವಿತ್ರತೆ ಹಾಳು ಮಾಡಿದವ್ರು. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಾರೇನ್ರಿ? ಇಲ್ಲೂ ಇಷ್ಟು ಜನ ಲೀಡರ್ ಬಂದಾರಲ್ಲ, ನೀವು ನಿಮ್ಮ ಮುಂದೆ ನಾ ಕೇಳಿದ್ದೇನೆ, ನೀವ್ ಯಾಕೆ ಅವನು ಬುರ್ಡೆ ತಗೊಂಡ್ ಬಂದಂತಾರ? ಆ ಬುರ್ಡೆ ಎಲ್ಲಿದೆ ಅಂತ ಕೇಳುವಷ್ಟು ಕಾಮನ್ ಸೆನ್ಸ್ ಬೇಕಾ ಬೇಡ? ಈ ಬುರ್ಡೆ ಎಲ್ಲಿದೆ ಅಂತ. ಈಗ ಒಂದ್ ಕಡೆ ಎಲ್ಲಾರ ನೀವು ಶವ ಹೋಗುದ್ರಿ ಅಂತ ತಿಳ್ಕೊರಿ, ಸರಳ ಭಾಷೆಯೊಳಗಳಾದ್ರೆ ನಮ್ಮಲ್ಲಿ ಹೆಣ ಒಗಿಯೋದು ಅಂತ ಹೇಳ್ತಾರೆ. ಈ ಹೆಣ ಹೋಗುದ ನಂತರ ಅದನ್ನ ನೀವು ವಾಪಸ್ ತಕೊಂಬರ್ಲಿಕ್ಕೆ ಅಧಿಕಾರ ಅದೇನ? ಹೆಂಗ್ ತಕೊಂಬಂದವ? ಅವ್ ಕೇಳಲಿಲ್ಲ ಯಾಕೆ ನೀವು? ಏನು ಹುಚ್ಚತನ ಮಾಡ್ತಾ ಇದ್ದೀರಿ ನೀವು? ಒಂದ್ ಸ್ವಲ್ಪ ಬುದ್ಧಿದೇನ? ಅವನ ಮೊದಲ ಮಗನ ಇದನ್ನ ಎಲ್ಲಿಂದ ತಂದೇನು ಕೇಳಬೇಕಲ್ಲ. ಇವಾಗ ಮಾಡ್ತದ ಎಂತ ಹುಚ್ಚರಿದ್ದಾರೆ ಅಂತ. ಎಲ್ಲ ಮುಗುದ, ಎಲ್ಲ ಇಡೀ ಉಜಿರೆದೊಳಗ ಆಗದ್ರ, ಧರ್ಮಸ್ಥಳದಾಗ ಆಗದ್ರ, ಬಾಹುಬಲಿ ಬೆಟ್ಟದಾಗ ಆಗದ್ರ. ಈಗ ಅವ್ನು ಹಿಡ್ಕೊಂಡ್ ಕೇಳ್ತಾರೆ ಎಲ್ಲಿ ತಂದಿಗಂತ. ಇವತ್ತೆಲ್ಲ ತಮ್ಮ ಮಾಧ್ಯಮದಲ್ಲಿ ಬಂದಿದೆ. ನಾನು ನಿನ್ನೆ ಕರ್ನಾಟಕದಲ್ಲಿ ನಿನ್ನೆ ಮೊನ್ನೆ 2-3 ದಿವಸ ಇರಲಿಲ್ಲ. ನಾನು ಹಿಂಗಾಗಿ ಡೆಲ್ಲಿಯೊಳಗೆ ಹೇಳಿಕೆ ಕೊಟ್ಟು ನೀವು ಎಲ್ಲಿಂದ ಬಂತಪ್ಪ ಇದು, ಯಾಕೆ ಕೇಳಲಿಲ್ಲ ಅವಾಗ ಅವನ್ನ? ಅಂದ್ರೆ ಬೇಸಿಕ್ ಕಾಮನ್ ಸೆನ್ಸ್ ಇರಲಾರದಂತೆ ತನಿಖೆ ಮಾಡ್ತೀರಿ ಅಂತಂದ್ರೆ, ನನಗೆ ಪೊಲೀಸರ ಬಗ್ಗೆ, ಅಲ್ಲಿದ್ದಂತ ಆಫೀಸರ್ ಬಗ್ಗೆ ನನಗ ಪೂರ್ತಿಯಾದಂತ ಭರವಸೆ. ಬಹಳ ಎಫಿಷಿಯಂಟ್ ಆಫೀಸರ್ ಇದ್ದಾರೆ ಅವರು. ಆದ್ರೆ ಇವ್ರೇನಿದ್ದಾರಲ್ಲ ಮ್ಯಾಲ ಕೂತ ಕಳ್ಳರು, ಇವರು ಅವ್ರಿಗೆ ಹೇಳಿದ್ದಾರೆ ನೀವು ಹಿಂಗ್ ಮಾಡ್ರಿ, ಸ್ವಲ್ಪ ಗದ್ದಲ ಇರಲಿ ಅಂತ ಹೇಳಿ, ಶ್ರದ್ಧಾ ಕಮ್ಮಿ ಆಗ್ಲಿ ಅಂತ ಕಾಂಗ್ರೆಸ್ನೊಳಗಿರುವಂತ ಅಲ್ಟ್ರಾ ಲೆಫ್ಟಿಸ್ಟ್ ಶಕ್ತಿಗಳು ಇದನ್ನು ಮಾಡಿಸಿದ್ದಾರೆ. ಈಗ ಯಾವ ಕೈ ಮೀರಿ ಹೋಗ್ಯದಲ್ಲ, ಅವಾಗಿನ ಜನ ನಮ್ಮನ್ನ ರಸ್ತೆದೊಳಗ ಬೆನ್ನತ್ತರ, ಒದಿತಾರ. ಅಂದ್ರ ಅರ್ಥಾತ್ ಒದಿತಾರ ಅಂದ್ರ ರಾಜಕೀಯವಾಗಿ ಅವ್ರ ಮೇಲೆ ಬೀಳ್ತಾರ ಅನ್ನೋ ಕಾರಣಕ್ಕ ಈ ಒಂದು ರೀತಿಯಾದಂತ ಡ್ರಾಮಾ ಶುರು ಮಾಡಿದ. ಹುಬ್ಬಳ್ಳಿ ಧಾರವಾಡ ಮೋದಿ ಅವರು ಚೀನಾಕ್ಕೆ ಭೇಟಿ ಕೊಟ್ಟಿದ್ದಾರೆ. ಏನ್ ಸರ್ ವಿಶೇಷ? 2 ದಿನಗಳ ಭೇಟಿ. ನೋಡ್ರಿ, ಅಲ್ಲಿ SCO ಕಾನ್ಫರೆನ್ಸ್ ಇದೆ. ಆ ಕಾನ್ಫರೆನ್ಸ್ಗೆ ಸಂಬಂಧಿಸಿದಂತೆ ಈ ಬಾರಿ ಪ್ರಧಾನಮಂತ್ರಿಗಳು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ವಿದೇಶಾಂಗ ಸಚಿವಾಲಯ, ಪ್ರಧಾನಮಂತ್ರಿಗಳ ಕಾರ್ಯಾಲಯ ಎಲ್ಲ ಕೂಡ ತೀರ್ಮಾನ ಮಾಡ್ಯಾರ. ಅಲ್ಲಿ ಜಗತ್ತಿನ ಇತರ ಪ್ರಮುಖರು ಬರ್ತಾ ಇದ್ದಾರೆ. ಚೀನಾ ಅಧ್ಯಕ್ಷರಂತೂ ಇದ್ದೇ ಇರ್ತಾರೆ. ಅದ್ರ ಜೊತೆಗೆ ರಷ್ಯಾ ಅಧ್ಯಕ್ಷರು ಬರ್ತಾ ಇದ್ದಾರೆ. ಇಟ್ ಇಸ್ ಇಂಪಾರ್ಟೆಂಟ್ ಇವೆಂಟ್. ಅದಕ್ಕೆ ಪ್ರಧಾನಮಂತ್ರಿಗಳು ಹೋಗಿದ್ದಾರೆ. ಟ್ಯಾಕ್ಸ್ ಜಾಸ್ತಿ ಮಾಡುವಂತ ಸಂದರ್ಭದಲ್ಲಿ
ಚೀನಾಗ್ ಭೇಟಿ ಕೊಟ್ಟಿರೋದು ಏನಾದ್ರು ಭಾರತಕ್ಕೆ ಪಾಸಿಟಿವ್ ಆಗಿ ಏನಾದ್ರು ನೋಡಿ, ಭಾರತ ಈ ಯಾವುದೇ ವಿಷಯದ ಬಗ್ಗೆ ಭಾರತದಲ್ಲಿ ನಾವು ಪ್ರಧಾನಮಂತ್ರಿಗಳು ಆಲ್ರೆಡಿ ಹೇಳಿದ್ದಾರೆ, ಈ ಸ್ವದೇಶಿ ಮಂತ್ರವನ್ನು ತೆಗೆದುಕೊಂಡು ಹೋಗೋದು. ಅದು ಬಿಟ್ಟರೆ ಉಳಿದ ಆ ಯಾವುದೇ ವಿಷಯಕ್ಕೆ ವಿದೇಶಿ ಮಂತ್ರಾಲಯ, ಕಾಮರ್ಸ್ ಮಂತ್ರಾಲಯ ಅದಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತದೆ. ಇದರಲ್ಲಿ ಇಂಟರ್ನ್ಯಾಷನಲ್ ರಿಪರ್ಕೇಶನ್ ಇರ್ತಾವ. ಎಲ್ಲಾ ಸಬ್ಜೆಕ್ಟ್ ಒಳಗೆ ಎಲ್ಲರೂ ಮಾತಾಡೋದು ಇರೋದಿಲ್ಲ. ಮೋಹನ್ ಭಾಗವತ್ ಒಂದು ಹೇಳಿಕೆ ಕೊಟ್ಟು ನಾವಿಬ್ರು ನಮಗೆ 3 ಅಂತ ಹೇಳಿ ಅದನ್ನ ಕಾಂಗ್ರೆಸ್ ನಾಯಕರು ಈಗ ವಿರೋಧ ಮಾಡ್ತಾ ಇರುವಂತದ್ದು, ಅಂದ್ರೆ ದೇಶಕ್ಕೆ ಮಾರಕದ ಈ ರೀತಿ ಹೇಳಿಕೆ ಕೊಡುವಂತದ್ದು. ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯವರು ಬೇರೆ ಧರ್ಮದವರು ಬೇಕಾದಷ್ಟು ಮಕ್ಕಳನ್ನ ಹುಟ್ಟಿಸಿದ್ರು ನಡೀತದ. ಹಿಂದೂಗಳಿಗೆ ಮೋಹನ್ ಭಾಗವತ್ ಕರೆ ಕೊಟ್ಟರೆ ಅವರಿಗೆ ಬ್ಯಾನಿ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.